ಸರ್, ಈಗ ಬಹಳ ಮುಖ್ಯವಾಗಿರುವಂತದ್ದು ಇವತ್ತು ಡಿ.ಕೆ. ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಾಕಷ್ಟು ಕೂಡ ಈಗ ಕುತೂಹಲ ಮೂಡಿಸಿರುವಂತದ್ದು, ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಈಗ ಸೇರಿದ್ದಾರೆ. ಈಗ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಸೊ ಮುಖ್ಯವಾಗಿರುವಂತದ್ದು ರ್ಯಾಲಿ ಕೂಡ ಈಗ ಆರಂಭವಾಗಿದೆ. ಸೊ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಇದೊಂದು ರೀತಿಯಲ್ಲಿ ಕೂಡ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಆಗಿರುವಂತದ್ದು. ಹಾಗಾದ್ರೆ ಬನ್ನಿ, ನಮ್ಮ ಜೊತೆಗೆ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಅವರ ಹತ್ರ ಒಂದಷ್ಟು ವಿಚಾರಗಳು ಮಾತಾಡೋಣ. ಸರ್, ಬಹಳ ಮುಖ್ಯವಾಗಿರುವಂತದ್ದು ಇದು ಸ್ವಾಭಿಮಾನಿಗಳ ಪ್ರಶ್ನೆ ಈ ಕ್ಷೇತ್ರದ್ದು ಅನ್ನುವಂತ ಮಾತುಗಳು ಪದೇ ಪದೇ ವ್ಯಕ್ತ ಆಗ್ತಿದೆ. ಹಾಗಾದ್ರೆ ಸ್ವಾಭಿಮಾನ ಅನ್ನೋದಿದೆಯಾ ಇಲ್ಲಿ? ಸ್ವಾಭಿಮಾನದ ಪ್ರಶ್ನೆ ಎದುರಾಗಿದೆಯಾ ಇಲ್ಲಿ? ನೋಡಿ, ಈ ಜಿಲ್ಲೆ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಟ್ಟಿದೆ. ಈ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಯಾರ್ಯಾರ ಕೊಡುಗೆಗಳು ಏನೇನು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಕೇವಲ ಈ ಜಿಲ್ಲೆಯ ಜನ ಮತ ಹಾಕ್ಲಿಕ್ಕೆ ಮಾತ್ರ ಅಲ್ಲ, ಈ ಜನ ಇವತ್ತು ಸ್ವಾಭಿಮಾನದ ಮತ ಖಂಡಿತ ಹಾಕ್ಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜಕೀಯವಾಗಿ ಜೀವನವನ್ನ ಕೊಟ್ಟಂತ ಜಿಲ್ಲೆ ಅನೇಕ ನಾಯಕರುಗಳಿಗೆ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹವಾದಂತ ವಿಚಾರ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಕೂಡ ಕಳೆದ 10 ವರ್ಷ 8 ತಿಂಗಳಿಂದ ಒಬ್ಬ ಲೋಕಸಭಾ ಸದಸ್ಯನಾಗಿ, ಅವರ ಮನೆಯ ಮಗನಾಗಿ, ಅವರ ಸೇವಕನಾಗಿ, ಈ ಕ್ಷೇತ್ರದ ಸೇವಕನಾಗಿ ನಾನು ಕೂಲಿಯನ್ನ ಕೇಳುವಂತ ಕಾಲ ಬಂದಿದೆ. ಆ ಕೂಲಿಯನ್ನ ಕೇಳ್ತಾ ಇದ್ದೇನೆ. ಹಾಗಾಗಿ ಅವರೆಲ್ಲರ ಸ್ವಾಭಿಮಾನದ ಮತವನ್ನ ನನಗೆ ಒತ್ತಾಯ ಮಾಡಿ ಅವರು ಹೇಳ್ತಾ ಇದ್ದಾರೆ. ಸರ್, ಇದು ಹೃದಯವಂತರು ಮತ್ತೆ ಬೇರೆ ಹೋರಾಟ ಅನ್ನೋ ರೀತಿಯಲ್ಲಿ ಕೂಡ ಬಿಂಬಿತ ಆಗ್ತಿರೋದು ಇಲ್ಲಿ. ಹಾಗಾದ್ರೆ ಯಾರು ಹೃದಯವಂತರು ಯಾರು ಅಂತ? ಎಲ್ರಿಗೂ ಹೃದಯ ಇದೆಯಲ್ಲ. ಹೃದಯ ಇಲ್ಲ ಅಂತ ಅಂದ್ರೆ ಮನುಷ್ಯನೇ ಇರಲ್ಲ. ಒಬ್ರು ಹೃದಯ ಅಲ್ಲ, ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರ ಹೃದಯ ಇಲ್ಲಿದೆ. ಸೊ ಹಾಗಾಗಿ ಎಲ್ರು ಕೂಡ ಹೃದಯ ಇಲ್ವರೆ. ನೀವು ಹೃದಯ ಇಲ್ವಾ? ನಿಮ್ಗೆ ಒಬ್ರತ್ರ ಹೃದಯ ಇಲ್ಲ, ಎಲ್ಲರ ಹತ್ರನೂ ಕೂಡ ಹೃದಯ ಇದೆ. ಆ ಹೃದಯವನ್ನ ಇವತ್ತು ಯಾವ ರೀತಿ ಬೇಕಾದ್ರೂ ಮಾಡಬಹುದು. ಸೊ ಇವತ್ತು ಜೀವನ ಇವೆರಡೂ ಕೂಡ ನಡೀತಕ್ಕಂಥದ್ದು. ಜೀವನವನ್ನ ನಡೆಸಲಿಕ್ಕೆ ಇವತ್ತು ಏನು ನಾನು ಕೆಲಸ ಮಾಡಿದ್ದೇನೆ, ಆ ಕೆಲಸಗಳು ನನಗೆ ಶ್ರೀರಕ್ಷೆ ಆಗ್ತದೆ. ಇವತ್ತು ನಾನೇನು ಕೋವಿಡ್ ಸಂದರ್ಭದಲ್ಲಿ ಜೀವರಕ್ಷಣೆ ಮಾಡಲಿಕ್ಕೆ ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಪ್ರತಿನಿತ್ಯ ಏನು ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟು ದಿನ ಲಾಕ್ಡೌನ್ ಇತ್ತು ಅಷ್ಟೂ ದಿನಗಳು ಕೂಡ ಆ ಬಡ ರೋಗಿಗಳ ಜನಸಾಮಾನ್ಯರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಆ ಒಂದು ಋಣವನ್ನ ತೀರಿಸುವಂತ ಕೆಲಸ ಸಾರ್ವಜನಿಕರು, ಈ ಜಿಲ್ಲೆಯ ಜನ, ಈ ನನ್ನ ಕ್ಷೇತ್ರದ ಜನ ಮಾಡ್ತಾರೆ. ಬಿಜೆಪಿ ಜೆಡಿಎಸ್ ಒಂದಾಗಿರೋದ್ರಿಂದ ಡಿ.ಕೆ. ಸಹೋದರರಿಗೆ ಭಯ ಶುರುವಾಗಿದೆ ಅನ್ನುವಂಥದ್ದು ಹೇಳ್ತಾರೆ. ಭಯ ಆಗಿರೋದಕ್ಕೆಲ್ಲ ಒಂದಾಗಿರೋದವರು, ಭಯ ಆಗಿರೋದಕ್ಕಲ್ವ ಅವ್ರು ಒಂದಾಗಿರೋದು. ನನ್ಗೆ ಯಾಕೆ ಭಯ ಆಗುತ್ತೆ? ನನಗ್ ಭಯ ಇಲ್ಲ. ಈ ಜನ ಇರೋವರೆಗೂ ನನಗೆ ಯಾಕೆ ಭಯ? ಅಂದ್ರೆ ಕೋಟೆಯನ್ನ ಬೇರ್ಸೋದು ಅಷ್ಟು ಸುಲಭ ಇದೆ ಡಿ.ಕೆ. ಸುರೇಶ್ ಅವರಿಗೆ ಈ ಬಾರಿ? ಆ ರೀತಿ ವಾತಾವರಣ ಇದೆಯಾ? ನೋಡಿ, ಅವ್ರಿಗೆ ಆ ಒಂದು ಶಕ್ತಿ ಇದ್ದಿತ್ತು ಅಂತ ಅಂದ್ರೆ ಈ ರಾಜ್ಯದ ನಾಯಕರುಗಳು ಬರ್ಬೇಕಾಗಿತ್ತು, ಸ್ಪರ್ಧೆಗೆ ಬರ್ಬೇಕಾಗಿತ್ತು. ಇವತ್ತು ಅವ್ರ ಸ್ಪರ್ಧೆಗೆ ಬರ್ದೆ ಪಲಾಯನ ಮಾಡಿರ್ತಕ್ಕಂಥದ್ದು ಇವತ್ತು ಚುನಾವಣೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಪಾಂಡವರು ಕೌರವರ ಯುದ್ಧ ಅಂತಿದ್ದಾರೆ. ಅಂದ್ರೆ ಪಾಂಡವರು ಯಾರು, ಕೌರವರು ಯಾರು ಇಲ್ಲಿ? ಇದು ಧರ್ಮ ರಾಜ್ಯ ಸ್ಥಾಪನೆಗೆ ನಡೆದಂತ ಯುದ್ಧ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಡೀತಾ ಇರ್ತಕ್ಕಂಥ ಯುದ್ಧ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಸಂವಿಧಾನ ಉಳಿಬೇಕು. ಆ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗ್ತಾ ಇದೆ, ನಾಂದಿ ಆಡ್ತಾ ಇದೆ. ಮಂಜುನಾಥ್ ಅವರು ಹೃದಯವಂತರು, ಹೃದಯವನ್ನ ಗೆದ್ದಿದ್ದಾರೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದಯವನ್ನ ಗೆದ್ದಿರುವಂತ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ದೊಡ್ಡ ಮಟ್ಟದಲ್ಲಿ ಅಂತಿದ್ದಾರೆ. ಇವತ್ತು ನಾನು ಕೆಲವರು ಹೃದಯ ಗೆದ್ದಿದ್ದಾರೆ ಅಂತ ಅವರೇ ಟೈಟ್ಲ್ ಕೊಟ್ಕೋತಾ ಇದ್ದಾರೆ. ಹೃದಯ ಗೆದ್ದವರಲ್ಲ, ಹೃದಯನ ಕುಯ್ದವರು, ಹೃದಯನ ಭಾಗ ಮಾಡಿದಂತವರು ಹೃದಯ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಷ್ಟ ನೋಡಿದವರು ಹೃದಯವನ್ನ ಗೆಲ್ತಾರೆ. ಆ ಕೆಲಸ ನಾನ್ ಮಾಡಿದ್ದೇನೆ, ಅದಕ್ಕೆ ನನಗೆ ಬೆಂಬಲ ಇರುತ್ತೆ. ಎಷ್ಟು ಮತಗಳ ಲೀಡ್ ಅಲ್ಲಿ ಗೆಲ್ತೀರಾ ಸರ್? ನನಗೆ ವಿಶ್ವಾಸ ಇದೆ. ಕಳೆದ ಬಾರಿಗಿನ್ನ ನಾನೇನು 3 ಚುನಾವಣೆಗಳನ್ನ ಎದುರಿಸಿದ್ದೇನೆ, ಆ 3 ಚುನಾವಣೆಗಳಿಗಿನ್ನ ಅಧಿಕ ಮತಗಳಿಂದ ನಾನು ಗೆಲ್ತೇನೆ ಅಂತ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಈಗ ಈ ಕ್ಷೇತ್ರದಲ್ಲಿ ನಿಮಗೆ ಡಿ.ಕೆ. ಸುರೇಶ್ ಅವರಿಗೆ ಸುಲಭ ಆಗ್ತಿದ್ಯಾ? ಅರ್ಜಿ ಹಾಕಾದ ಮೇಲೆ ಮಾತಾಡೋಣ. ಸರ್, ಕೊನೆಯದಾಗಿ ಜನರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ, ಮತದಾರರಿಗೆ? ಇವತ್ತು ಏನು ಜನ ಇದಿಷ್ಟು ಕೂಡ ಡಿ.ಕೆ. ಸುರೇಶ್ ಅವರ ಸ್ಪಷ್ಟವಾದ ಮಾತುಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.